ಇಂಗ್ಲೀಷು ಹಾಡ್ತೀವಿ, ಹಿಂದಿ ಹಾಡ್ತೀನಿ. ಎವ್ರಿಗರ್ ಬಿಲುವೆ ಎವ್ರಿಗರ್ ಬಿಲುವೆ ಎವ್ರಿಗರ್ ಲಿಟಲ್ ವೆಲ್ಕಮ್ ಯು ಟುಡೇ. ಎಷ್ಟೋ ಮಾಡೀನಿ, ಅದು ನಿನ್ ಲೆಕ್ಕಿಲ್ಲ. ಇವರು ವಿಸ್ತಾರ ಅವರು ಅದನ್ನ ಲೆಕ್ಕ ಮಾಡಿ ಎಷ್ಟ ಮಾಡಿದ್ರಿ. ಇದುವರೆಗೆ 200ಕ್ಕೂ ಹೆಚ್ಚು ಬಾಲ್ಯ ವಿವಾಹ ತಡೆದಿದ್ದಾರೆ ಗುರಮ್ಮ. ಈ ಬಾಲ್ವಾಡಿ ಮಧ್ಯಾಹ್ನ ಮೇಲೆ ಹೊಲಿಗೆ ಅಷ್ಟ ಸಂಚೆ ಹೊಲಿಗೆ ಕಲ್ತಿದ್ನ ಗಂಡ ಸತ್ತಿಂದ. ಪಗಾರ ಎಷ್ಟಿತ್ತು? ಅಯ್ಯ 60 ರೂಪಾಯಿ ಕೊಡ್ತಿದ್ರಿ. ಈ ಹಾಡುವಂತದ್ ನಿಮಗೆ ಯಾವಾಗ ಗಂಟು ಬಿತ್ತು ನಿಮ್ಗೆ? ನಾನ್ ಸಣ್ಣಕ್ಕೆ ಹೊಲಕ್ ಹೋಗಿದ್ದೀವಲ್ಲ, ಆ ಹೊಲದಾಗೂ ಹಾಡುದ. ಈಗ ಒಂದ್ ಯಾವ್ದಾರ ನೆನಪಿದ್ರೆ ಹಾಡ್ತೀರೇನೆ? ಒಂದ್ 1000 ಮೇಲಕ್ಕ ಅವ್ ಹಾಡವ್. ಎವ್ರಿಗ ಡ್ಯಾನ್ಸ್ ಕಲಿಸ್ತೀನಿ ಅದನ್ನ ಅವ್ರಿಗೆ. ಎವ್ರಿಗ ಲಿಟಲ್ ವೆಲ್ಕಮ್ ಯು ಟುಡೇ. ಕಾಣುವ ದೈವವೇ ಬ್ಯಾಳಿ ಮಸ್ತಕ್ ಬಂದೆ. ಏ ಗುರಮ್ಮ ಮೈಲ್ ಎದಕ್ ಕಲ್ತಿ? ಮನುಷ್ಯಾಗ ನೀವು ಹೋರಾಟಕ್ಕೆ ನಿಂತೀರ ಅಂದ ಬಳಕ ಏನಾರ ಒಂದಾಗ ಆಗ್ತೈತಿ. ನಮ್ ಶಾಲಿಗೆ ಹೊರಗಿನಿಂದ ನಿಮ್ಮನ್ನ ಬಿಜಾಪುರಕ್ಕೆ ಹೋಗಿ ನಾ ಪರ್ಮಿಷನ್ ತರ್ತೀನಿ ಪರೀಕ್ಷೆ ಕುಂದ್ರಾಕ. ನೀನ್ ಇಲ್ಲಿ ದಿನ ಬಂದ್ ಅಭ್ಯಾಸ ಮಾಡ್ರಿ ನಮ್ಮ ಇದ್ರಾಗ ಅಂತ ಹೇಳಿ 3 ಮಂದಿ 500 ರೂಪಾಯಿ ಕೊಡ್ರಿ ಅಂದ್ರು. ಗಾಡಿ ಖರ್ಚಿಗೆ ಹೋಗಾಕ 500 ರೂಪಾಯಿ ಕೊಡ್ತೀವಿ. ಹೋಗಿ ನಮ್ಮ ಗುಲ್ಗಂಜಿ ಅವ್ರು ಅಂತಿದ್ರು ಅವಾಗ, ನಮ್ಮ ಊರ್ ಸೂಪರಿಂಟೆಂಡರ್. ಹೋಗಿ ಇದನ್ ಮಾಡಿ ನಮಗ ಗಂಡಸಾಲಿಯಾಗ ಹೊರಗಿನಿಂದ ಕುಂದ್ರ ಸಾಕ ಪರ್ಮಿಷನ್ ತಗೊಂಬಂದ್ರಿ. ಫಸ್ಟ್ ಪಾಸ್ ಆದಿ. ಫಸ್ಟ್ ಕ್ಲಾಸ್ ಪಾಸ್ ಆದ್ರಿ? ಪಾಸ್ ಆದಿಂದ ಎಷ್ಟನೇ ಇಸ್ವಿ ನೆನಪೈತನ? ಏನ್ರಿ ಅದು ಎಷ್ಟನೇ ಇಸ್ವಿ ಪಾಸ್ ಆದ್ರಿ ನೆನಪೈತಿ? 1966. 66ರಾಗ 7ನೇ ಫಸ್ಟ್ ಕ್ಲಾಸ್ ನಲ್ಲಿ ಪಾಸ್ ಆದ್ರಿ. ಮುಂದ 66ರಾಗ 7ನೇ ಪಾಸ್ ಆದಿವಲ್ಲ. ನಮ್ಮ ಅಜ್ಜವ್ರು ಹೋಗಿ ಎಲ್ಲ ಹೇಳೋರ ನಾವ್ ಅವ್ರ ಮುಂದೆ ಹಿಂಗ ಆತಂತ. ಇಲ್ಲವಾ ಇಲ್ಲಿ ಚಲೋ ಆಕತಿ. ಮತ್ತೆ ಇಲ್ಲಿ ಶಿರೂರಾಗ ಪಂಚಾಯತ್ ತಗೊಂಡು ಇಲ್ಲಿ ಮುಂಜಾನೆ ಹೊಲಿಗೆ ಬಾಲ್ವಾಡಿ ಮಧ್ಯಾಹ್ನ ಮೇಲೆ ಹೊಲಿಗೆ ಅಷ್ಟ ಸಂಚೆ ಹೊಲಿಗೆ ಕಲ್ತಿದ್ನ ಗಂಡ ಸತ್ತಿಂದ. ಎಷ್ಟು ಪಗಾರ ಇರ್ತಾವ ನಿಮ್ಗೆ? ಎಷ್ಟು ಪಗಾರ ಎಷ್ಟಿತ್ತು? ಅಯ್ಯ 60 ರೂಪಾಯಿ ಕೊಡ್ತಿದ್ರಿ. ಒಂದ್ ತಿಂಗಳಿಗೆ 60 ರೂಪಾಯಿ? ಅದು ದೊಡ್ಡದು. ಮುಂಜಾನೆ 11-12 ತಕ ಬಾಲ್ವಾಡಿ. ಇಡೀ ಊರಿಗೆ ನಮ್ದು ಒಂದೇ. ಮಧ್ಯಾಹ್ನ ಮೇಲೆ ಹೊಲಿಗೆ ಕ್ಲಾಸ್. ಅದನ್ನ ಈ ಕಂಟಿನ್ಯೂ 2000 ಇಲ್ಲಿ ತಕ ಮಾಡ್ಕೊಂತ ಬಂದೀನಿ. ಹೊಲಿಗೆ, ಹೆಣಿಕಿ, ಎಂಬ್ರಾಯ್ಡರ್, ಇವು ಊದ್ಬತ್ತಿ, ಏನೇನ ಕೈಗಾರಿಕೆ ಒಳಗ ಸರ್ಕಾರಿ ಸ್ಕೀಮ್ಗಳದಾವು ಎಲ್ಲವೂ ನಮ್ ಸಂಸ್ಥಾಕ ಕೊಡ್ತಿದ್ರು ಅವಾಗ. ಎಲ್ಲಾವು ಮಾಡಿರಿ ನೀವು? ಎಲ್ಲಾ ಮಾಡಿ. ಮತ್ತ ಅದಕ್ಕಂತ ಇಷ್ಟೆಲ್ಲ ಇದು ಬಂದೈತಿ. ಏನ್ರಿ ಎಲ್ಲಾ ಕ್ಲಾಸು ಪ್ರತಿ ವರ್ಷ SC ST ಮಂದಿ ಯಾರು ಉಳಿದಿಲ್ಲ. ಎಲ್ಲಾರ್ಗಿ ಮಷೀನ್ ಅವ್ರಿಗೆ ತರಬೇತಿ ಕೊಟ್ಟು ಸ್ಟೈಪಂಡ್ ಕೊಟ್ಟ ಎಲ್ಲಾರ್ಗಿ ರಾಟಿ ಕೊಟ್ಟಿವಿ. ನೀವು ಹಂಗ್ಬೇಕಲ್ರ? ಅಲ್ಲ, ನಿಮ್ಮ ಮುಂದಾಳತ್ ಹೋದಾಗ ಆಗೈತೆ ಅವಾಗೆಲ್ಲ ನೀವ ಮುಖಂಡ್ರ. ಅದಕ್ಕ ನಾವ ಹಿಂದಕವರ್ಗಿ ಬಿಡುವಲ್ಲು. ಈಗ ಮನ್ಯಾಗ ಬೇಯಕತ್ತಾರ, ಎಲ್ಲಿ ತಕ ಮಾಡ್ತಿ? ಈಗ ಒಟ್ಟು ಕೊಳ್ಳಿಗ್ ನನ್ಗಾದು. ಅಲ್ಲ, ಕೈಕಾಲ ಕಸಿವ್ರ ತನ ಮಾಡ್ತೀನಿ ಅನ್ನರಲ್ಲ. ಅಲ್ಲ ಮಾಡ್ತೀನಿ, ಆದ್ರೆ ಆತು. ಈಗ ಇವು ಸ್ಕೀಮ್ ಆತು, ಸರ್ಕಾರದ ಯೋಜನೆಗಳನ್ನ ಜನರಿಗೆ ತಂದು ಕೊಟ್ರಿ. ಈ ಹಾಡುವಂತದ್ ನಿಮಗೆ ಯಾವಾಗ ಗಂಟು ಬಿತ್ತು ನಿಮ್ಗ? ನಾನ್ ಸಣ್ಣಕ್ಕೆ ಹೊಲಕ್ ಹೋಗಿದ್ದೀವಲ್ಲ, ಆ ಹೊಲದಾಗೂ ಹಾಡುದ ಕಸ ತಕ್ಕೊಂತ. ಈಗ ಒಂದ್ ಯಾವ್ದಾರ ನೆನಪಿದ್ರೆ ಹಾಡ್ತೀರೇನೆ? ರಗಡದಾವ್. ಒಂದ್ ಹಾಡ್ರಿ ಯಾವ್ದಾರ, ಮತ್ತೆ ಕಟ್ ಮಾತು ಶುರು ಮಾಡೋಣ. ಉಳಿದೈತಿ ಹೊತ್ತು ಕೈ ಮಾರ ಆವಾಗ ಬೆಳಸಿ ತಯ್ಯಾರ ಕುಂತು ತಿಂತೇವ ಎದುರ ಬದುರ. ಏನು ಚೆವ್ವ ಬಿಳಿ ಜೋಳ ಕಾಳ ಬುತ್ತಿ ತಗೊಂಡ ಹೋಗ್ತೀನಿ ಹೊಲಕ. ಆಡ್ತೀವೆ ಕುಂತವಣ ಮಾತ, ಮಾಡ್ತೀವೆ ಬದುಕಿನ ಬೇತ, ನೋಡ್ತೀವೆ ಪ್ರೀತಿಯಿಂದ ಕೂತ. ನಾಚಿಗೆ ಬರ್ತೈತಿ ಮುಂದಿನ ಹೇಳಕ, ಬುತ್ತಿ ತಗೊಂಡ ಹೋಗ್ತೀನಿ ಹೊಲಕ. ಇಂಗ್ಲೀಷು ಹಾಡ್ತೀವಿ, ಹಿಂದಿ ಹಾಡ್ತೀನಿ. ಹಿಂದಿ. ಈಗ ನನಗಾದ ಅನುಭವ ಇನ್ನೊಬ್ಬರಿಗೆ ಆಗ್ಬಾರ್ದು.
ನನಗ ಅದ್ ಕಷ್ಟ ಅಂತ ಅದ್ನಿಂದ ಬಾಲ್ಯ ವಿವಾಹದ ಬಗ್ಗೆ ಯಾರು ನನ್ನ ಎದುರಿಗೆ ಬೀಳ್ತಾರ ಅವ್ರಿಗೆ ತಿಳುವಳಿಕೆ ಹೇಳ್ಕೊಂತ ಅವ್ರಿಗೆ ಚರ್ಚ್ ಕೊಟ್ಕೊಂತ ಹಿಂಗ ಆಕತಿ ಅಂತ ಮತ್ತೆ ಎಷ್ಟೋ ಮಾಡೀನಿ ಅದು ನಿನ್ ಲೆಕ್ಕಿಲ್ಲ. ಇವ್ರು ವಿಸ್ತಾರ ಅವ್ರು ಅದನ್ನ ಲೆಕ್ಕ ಮಾಡಿ ಎಷ್ಟ ಮಾಡಿದ್ರಿ 100. ಇದುವರೆಗೆ 200ಕ್ಕೂ ಹೆಚ್ಚು ಬಾಲ್ಯ ವಿವಾಹ ತಡೆದಿದ್ದಾರೆ ಗುರಮ್ಮ. ಅದಕ್ಕೆ ಹಿಂಗ್ ಮಾಡಿ ಗಂಡ ಸತ್ತವ್ರಿಗೆ ಗಂಡ ಬಿಟ್ಟವ್ರಿಗೆ ಯಾರ ಕಷ್ಟದಾಗ ಅದಾರ ಅವ್ರ ಮನಿಗ್ ಹೋಗಿನಿ. ಹೋಗಿ ಅವ್ರನ್ನ ಕರ್ಕೊಂಡ್ ಬಂದು ಅವ್ರಿಗೆ ಮೊದಲ ಅಕ್ಷರ ಕಲ್ಸಿನ ಏನು ಸಾಕ್ಷರತೆ ಮೊದಲ ಅಕ್ಷರ ಕಳಿಸ್ತಿದ್ ನಾನು ಯಾರಿಗೆ ತರಬೇತಿಗೆ ಬಂದವ್ರಿಗೆ. ಸಹಿಯಾರ ಮಾಡಕ್ ಬರ್ಬೇಕಲ್ಲ, ಸ್ಟೈಪಂಡ್ ಕೊಡ್ಬೇಕಾದ್ರು. ಹೊಲಿಗೆ ಕಲೀಲಾರ್ದವ್ರಿಗೆ ಕಲ್ಸಿ ನಾನು ಹೆಚ್ಚಾಗಿ, ಏನೂ ಕಲೀಲಾರ್ದವ್ರಿಗೆ. ಅದ ಒಂದೇ ನನ್ಗೆ ಸಂತೋಷ, ಮತ್ತೇನಿಲ್ಲ. ಅವ್ರು ಎಲ್ಲಾರು ಈಗ ಮೆಟ್ಟಿಗೆ ಹಚ್ಚಾರ. ಈಗ ನೀನ್ ಬೆಂಗಳೂರಿಗೆ ಕರ್ಕೊಂಡು ಹೋಗಿದ್ದೀವಿ 3 ಮಂದಿ. ಬಾಯಿಲ್ಲ ಅಗ್ರಿ ಫೇಮಸ್ ಆಕಿ. ಅದಕ್ಕೆ ನನಗೆ ಎಷ್ಟು ಸಾಧ್ಯ ಆಕತಿ ಅದ್ ಮಾಡಿನಪ್ಪ. ಎಲ್ಲಾದ್ರಾಗು ಭಾಗವಹಿಸಿದ್ವು. ಅದಕ್ಕೆ ಹೆಣ್ಮಕ್ಳಿಗೆ ನಂದು ಹೆಚ್ಚಾಗಿ ಹೆಣ್ಮಕ್ಳು ಕೂಡ ಯುವಜನ ಉತ್ಸವ ನಿಮ್ ಸುಳಿಬಾಯಿ ಮಂದಿ ನಾವು ಎಲ್ಲೆಲ್ಲಿ ರಾಜಮಠದ ತಕ ಹೋಗಿವಿ ಬಂದ್ರಿ. ಈಗ ಹೆಣ್ಣು 1975ನೇ ಇಸ್ವಿಯಾಗ ಹೆಣ್ಣು ಮಕ್ಕಳ ನಾಟಕ ಮಾಡ್ಬೇಕಂತ ಬಂತು. ಮಹಿಳಾ ದಿನಾಚರಣೆ 75ನೇ ಇಸ್ವಿಯಾಗ ಆಗೈತಿ ಮಹಿಳಾ ದಿನಾಚರಣೆ ಮಾಡುದು. ಅವಾಗ ಕಲಿತ ನಾರಿ ಮನೆಗೆ ಉಪಕಾರಿ ಅಂತ ಬರ್ದಿದ್ದೆ ನಾಟಕ. ಇಡೀ 11 ತಾಲೂಕಿದ್ದು ಅವಾಗ. ನಮ್ಮ 11 ತಾಲೂಕ್ದಾಗ ಬಿಜಾಪುರ ಫಸ್ಟ್ ನಮ್ದ ಬಂತು. ಯಾವ್ದು ಕಲಿತ ನಾರಿ ಮನೆಗೆ ಉಪಕಾರಿ ಅಂತ ಬೀದಿ ನಾಟಕ. 1975ನೇ ಇಸ್ವಿಯಾಗ 75ನೇ ಇಸ್ವಿಯಾಗ ವಿಜಯಪುರದಾಗ ಗುರುಭವನದಾಗ ಇಡೀ 11 ತಾಲೂಕ್ದಾಗ ನಮ್ದ ಫಸ್ಟ್ ಬಂತು. ಅವೆಲ್ಲ ಗ್ರೂಪ್ ಅದಾವು, ಏನ್ ಮಾಡುದು. ಅದಕ್ಕೆ ಹಿಂಗೆಲ್ಲಾ ಮಾಡ್ಕೊಂತ ಹೋದಿಂದ ಹೆಣ್ಮಕ್ಳು ಕಲ್ತ್ರೆ ಅದಕ್ಕೆ ಕಲಿತ ನಾರಿ ಮನೆಗೆ ಉಪಕಾರಿ. ಒಬ್ಬ ಹೆಣ್ಮಗಳು ಕಲ್ತ್ರೆ ಇದು ಅದೊಂದು ಕುಟುಂಬನ ಇದು ಆಕತಿ ಅಂತ. ಅದಕ್ಕೆ ಹೆಣ್ಮಕ್ಳಿಗೆ ನಾ ಹೇಳ್ತೆ. ಈಗ ನೋಡು ಚಿತ್ರದುರ್ಗದ ಒಣಕಿ ಒಬ್ಬವ ಆಕಿ ಕಲ್ತಾಕ್ಯಲ್ಲ, ಹೌದಲ್ಲ? ಅಲ್ಲ ಪಾಳೆಗಾರನ ಹೆಂಡತಿ ಕೆಲ್ಸ ಮಾಡಕ್ ಹೋಗ್ವಾಕಿ. ಆಕಿ ಎಂತ ಕೆಲ್ಸ ಮಾಡಿಲ್ಲ, ಕುಂದಿರ್ಲಿಲ್ಲ. ಅದಕ್ಕೆ ಹೆಣ್ಣು ಮಕ್ಕಳಿಗೆ ಯಾಕ ಸ್ತ್ರೀ ಶಕ್ತಿ ಅಂತಾರ ನಮಗಂದ್ರೆ, ಈಗ ನನಗ ಜಿಲ್ಲೆಯಾಗ ರಾಷ್ಟ್ರ ಪ್ರಶಸ್ತಿ ಕೊಡ್ಬೇಕಾದ್ರೆ ಸ್ತ್ರೀ ಶಕ್ತಿ ಪುರಸ್ಕಾರ ಕಣ್ಣಗಿ ಅವಾರ್ಡ್ ಅಂತ ಕೊಟ್ಟಾರ. ಸ್ತ್ರೀ ಶಕ್ತಿ ಪುರಸ್ಕಾರ ಕಣ್ಣಗಿ ಅವಾರ್ಡ್. ಕಣ್ಣಗಿ ಅಂದ್ರ ಕನ್ಯಾಕುಮಾರಿ ದೊಡ್ಡ ಫೇಮಸ್ ಆಕಿದು. ಹಿಂದಿಯಾಗ ಇಂಗ್ಲಿಷಾಗ ನಮ್ದೊಂದ್ ಬುಕ್ಕನ ಮಾಡಿಬಿಟ್ಟಾರ. ಆಕಿದು ನಮ್ಮ ಹಿಂದಿಯಾಗ ಇಂಗ್ಲಿಷಾಗ ಬುಕ್ಕನ ತಯಾರು ಮಾಡ್ಬಿಟ್ಟಾರ. ಎಷ್ಟನೇ ಇಸ್ವಿ ಕೊಟ್ರ ಅದನ್ನ? 2013 ರಾಷ್ಟ್ರ ಪ್ರಶಸ್ತಿ ಸಿಕ್ತು. ಪ್ರಣವ್ ಮುಖರ್ಜಿ ರಾಷ್ಟ್ರಪತಿ ಅವರಿದ್ದಾಗ. ಅದಕ್ಕೆ ಅಂತ ಒಣಕಿ ಹೋಗೋ ಏನು ಗೊತ್ತಿಲ್ದಾಕಿ ಇತಿಹಾಸ ಪುಟದಾಗ ಉಳ್ಕೊಂಡ್ಲು. ಅಜರಾಮರವಾಗಿ ಆಕಿ ಏನ್ ಕೆಲ್ಸ ಮಾಡಿಲ್ಲ ಅಂದ್ರ, ಓಬವ್ವ ಎ ಗ್ರೇಟ್ ಹೀರೋಯಿನ್ ಆಫ್ ಕರ್ನಾಟಕ. ಹ್ಯಾವ್ ಯು ಹರ್ಡ್ Hyder Ali was Sultan of Mysore. In the 18th century, he was all the Kannada speaking areas under one government. At that time, Chitradurga, the ruler Palegar had built a strong fort on the top of the modern town of Chitradurga. Immediately, hundreds of soldiers. Hundreds of soldiers. ಅಷ್ಟಂತ ಒಂದ್ ಶಕ್ತಿ. ಅದಕ್ಕೆ ನಮಗ್ ಶಕ್ತಿ ಅಂತ. ಆ ಶಕ್ತಿ ಉಳಿಸ್ಬೇಕಂತ ಇಂಥ ನಾವು ಉದಾಹರಣೆ ಹೇಳ್ಕೊಂತ ಹೋಗಕ್ಕೆ ಅವ್ರಿಗೆ ಹೆಣ್ಮಕ್ಳಿಗೆ. ಅದಕ್ಕೆ ಬಾಳ ಐತಿ. ಹೆಣ್ಣು ಈಗ 10 ಗಂಡ ಹಿಡಿದ್ರು ಮತ್ತೆ ಬಂದಿರ್ತಾರಂತ ಒಂದ್ ಹೆಣ್ಣು ಅಂದು ಹಡದೇನ ಬಣ್ಣದ ಗೌರಿಯ ನನ್ನ ಕುಂಡುರುಸಿ ಮನಿಗೆಲಸ, ನನ್ನ ಕುಂಡುರುಸಿ ಮನಿಗೆಲಸ ಮಾಡುವಳ ಹೆಣ್ಣಲ್ಲೋ ನನಗ ಹಿರಿಬಯ್ಯ.
ಹತ್ತು ಗಂಡಡೆದರ ಮತ್ತೆ ಬಂಜೆಂಬುವರು ದಟ್ಟಿಯ ಉಡುವ ಧರಣಿಯ ದಟ್ಟಿಯ ಉಡುವ ಧರಣಿನ ಹಡೆದಾರ ನಾ ಸತ್ತಾಗ ತುಟಿ ಮುಟ್ಟಿ ಅಳತಾಳ. ಅವಾಗ ನೀವು ಬರುದಿಲ್ಲ ಗಂಡ ಮಕ್ಳು, ಇಲ್ಲ ಬರೋಲ್ಲ. ಹೆಣ್ಮಕ್ಳು ಬಂದಿಲ್ಲ ನೋಡ್ರಿ ಅಂತಾರ. ಹೌದು. ಮಹಿಳಾ ದಿನಾಚರಣೆ ದಿನ ಇದನ್ನ ಎಲ್ಲರ ಕಡೆಯಿಂದ ಹಾಡಿಸ್ತೇನೆ. ಅದನ್ನ ಒಂದ್ 1000 ಮೇಲಕ್ಕ ಅವ್ ಹಾಡು ಅವ್ ಕೇಳಿದ್ರೆ ನಿಂದು ತಲೆ ಕಡ್ಸದಿ ನಾನು. ಒಕ್ಕಲ್ದ ಈಗ ಒಕ್ಕಲ್ಗೆ ನಾ ಯಾಕೆ ಮಾಡ್ಕೊಂಡೇನೆ ಅಂತಾರ. ಹೌದು. ಅದಕ್ ನಾ ಏನ್ ಹೇಳ್ತೀನಿ ಭಾಷಣ ಮಾಡಪ್ಪ, ನಾನು ರಾಷ್ಟ್ರ ಪ್ರಶಸ್ತಿ ತಗೊಂಡಿದ್ದೆ 500 ಕಡೆಗ ಕಾರ್ಯಕ್ರಮ ಕೊಟ್ಟೀನಿ. 500 ಕಡೆ ಸನ್ಮಾನ ಆಗೈತಿ. ಕೆಟ್ಟದಾಗ ಹಾಲದವ ಅನ್ನೋದು ಗೊತ್ತಿಲ್ಲ ಉಣ್ಣಿಗೆ, ಬರೀ ರಕ್ತ ಅಂತ ಇರ್ತೈತಿ. ಅವಾಗ ಅಲ್ಲಿ ಹೊರಗೆ ಹೇಳ್ತೀನಿ ನಾನು, ಬರೀ ಎಲ್ಲಾರು ನೌಕರಿದಾರ ಅಂದ್ರೆ ಸಿಗುದಿಲ್ಲ. ಈಗ ಒಳ್ಳೆ ಸುಧಾರಿಸಿ ಒಕ್ಕಲ್ತನ ಮಾಡ್ತಾರೆ. ಕೋಟಿ ವಿದ್ಯೆಕ್ಕಿಂತ ಮುಯಕ್ಕೆ ವಿದ್ಯೆ ಮೇಲ. 10 ಕೂಡಿ ಹೊಲ್ದಾಗ ಒಬ್ಬ ರೈತನ ಮಾಡ್ಕೊಂಡ್ರಿ ಅಂದ್ರೆ, ಹೆಣ್ಮಕ್ಳಿಗೆ ಕೊಟ್ರಿ ಅಂದ್ರೆ 10 ಮಂದಿಗೆ ಅನ್ನ ಹಾಕುವಂತ ಗೌಡ್ ಸೇನೆ ಕಳಲ್ಲ. ಇವತ್ತ ₹1,00,000 ಪಗಾರ ತಗೊಂಡ್ರು ಮತ್ತೆ ಸಾಯಿಬರ್ ಮುಂದ್ ಪಾಯ್ಲ್ ಹಿಡ್ಕೊಂಡ್ ನಿಂದಿರ್ಬೇಕು ನಾವು. ಅದಕ್ಕೆ ಕೃಷಿ ಇದ್ರಾಗ ಒಕ್ಕಲಿಗೆ ಯಾರಿಗೂ ಅಂಜಿಕಿಲ್ಲ. ಅದಕ್ ಕೊಡ್ರಿ ಎಷ್ಟು ಚಂದ ಅದು. ನಾ ಬರ್ತೀನಿ ಹೊತ್ತ ಮೊಳಗುದಕ, ಬುತ್ತಿ ತಗೊಂಡ ಹೋಗ್ತೀನಿ ಹೊಲಕ. ನಾ ಬರ್ತೀನಿ ಹೊತ್ತ ಮೊಳಗುದಕ, ಬುತ್ತಿ ತಗೊಂಡ ಹೋಗ್ತೀನಿ ಹೊಲಕ. ಹೊಳಿ ದಂಡಿ ಮೇಲೈತೆ ನಮ್ಮ ಹೊಲ, ಬೆಳೆದು ನಿಂತೈತಿ ಬಿಳಿ ಜೋಳ ನೇಲ. ತೆನೆಗಾಳು ಮುತ್ತಿನ ಗೊಂಚಲ, ಅವು ನೋಡ್ ನೋಡಿ ಹಿಗ್ಗಿ ಹಾಡುದಕ, ಬುತ್ತಿ ತಗೊಂಡ ಹೋಗ್ತೀನಿ ಹೊಲಕ. ಹೊಳಿ ಬದಿಯಾಗ ಅವರಿಯ ಸಾಲ, ಬದನಿ ಮಡಿಯಾಗ ಮಿಡಿಕಾಯಿ ಬಹಳ. ಕುಸುಬಿ ಹೂವಿನ ಕುಸುರೆಷ್ಟು ನಾಜುಕ, ಬುತ್ತಿ ತಗೊಂಡ ಹೋಗ್ತೀನಿ ಹೊಲಕ.